ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಪೌಡ್ರ್ ಮಾಡ್ಕೊಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಕಾಳುಮೆಣಸು, ಒಂದು 5-6 ಹಾಕೊಂಡ್ರೆ ಸಾಕು, ಒಂದು 4 ಒಣಮೆಣಸಿನ್ಕಾಯಿ, ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದಿಷ್ಟನ್ನು ಹಾಕ್ಬಿಟ್ಟು ಬಾಣಲಿ ಬಿಸಿ ಆದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದಿಷ್ಟು ಹಾಕಿ ಎತ್ತಿಟ್ಕೊಂಡಿದ್ದಂಥದ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೊಬೇಕು. ಹುರ್ಕೊಂಡಾದ್ಮೇಲೆ ಅದ್ರದ್ದು ಒಂದು ಫ್ಲೇವರ್ ಬರುತ್ತೆ. ಆಗ ಅದೆಲ್ಲ ಕಲರ್ ಗೋಲ್ಡನ್ ಕಲರ್ ಆಗಿರುತ್ತೆ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ. ಆಗ ಇದಾಗಿದೆ ಅಂತ ಇದನ್ನ ಇವಾಗ ಮಿಕ್ಸಿ ಬಟ್ಲಿಗೆ ಹಾಕ್ಬಿಟ್ಟು ಹಾರಕ್ಕೆ ಬಿಟ್ಬಿಡ್ಬೇಕು. ಹಾರ್ಕೊಂಡ್ಮೇಲೆ ಇದನ್ನ ಪೌಡ್ರ್ ಮಾಡ್ಕೋಬೇಕು. ಇದು ಇಷ್ಟು ಒಂದೊಂದು ಸ್ಪೂನ್ ಹಾಕೊಂಡ್ರೆ ಒಂದು 5 ಜನಕ್ಕೆ ಆಗುತ್ತೆ. ಬೆಳಿಗ್ಗೆ ಟಿಫನ್ಗೆ 5 ಜನಕ್ಕೆ ಆಗುತ್ತೆ ಇದಿಷ್ಟುನು, ನಾನು ಹೇಳಿದ ಅಳತೆಗೆ. ಈಗ ಅದೇ ಬಾಣಲಿನ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಮತ್ತೆ ಇಲ್ಲಿ ಒಗ್ಗರಣೆಗೆ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತೆ ಟೊಮೆಟೊ ತಗೊಂಡಿದ್ದೀನಿ. ಫಸ್ಟ್ ಈರುಳ್ಳಿ ಹಾಕೊತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಎರಡು ಒಟ್ಟಿಗೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದ್ಮೇಲೆ, ಒಂದು ಅರ್ಧ ಫ್ರೈ ಆದ್ಮೇಲೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಸೇರಿಸ್ಕೋಬೇಕು. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಬೇಯಕ್ಕೆ ಅಂತ ಉಪ್ಪು ಹಿಡಿಯೋಗೆ ಮಿಕ್ಸ್ ಮಾಡಿ ಒಂದ್ಸತಿ ಅದನ್ನ ಬೇಯಕ್ಕೆ, ಕ್ಯಾಪ್ಸಿಕಮ್ ಬೇಯಕ್ಕೆ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ ನೀಟಾಗಿ. ಕ್ಯಾಪ್ಸಿಕಮ್ ಬೆಂದ ಮೇಲೆ ಅದಕ್ಕೆ ಟೊಮೆಟೊ ಸೇರಿಸ್ಕೊಬೇಕು. ಅದನ್ನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ಸಣ್ಣ ಸಣ್ಣಗೆ ಏನು ಕಟ್ ಮಾಡಿಲ್ಲ, ಕ್ಯಾಪ್ಸಿಕಮ್ ಥರನೇ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಮ್ಮ 3 ಜನಕ್ಕೆ ಆಗುತ್ತೆ, ಇನ್ನೂ ಮಿಕ್ಕುತ್ತೆ ಸ್ವಲ್ಪ, ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನಾನು. ಇದು ಬೆಂದ ಮೇಲೆ ಮಿಕ್ಸಿಗೆ ಹಾಕಿಟ್ಟಿದ್ದು ಹುರಿದಿಟ್ಟಿದ್ದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಬೇಕು. ಫೈನ್ ಪೌಡರ್ ಆಗುತ್ತೆ. ಆ ಪೌಡರ್ ಪೂರ್ತಿ ಅಷ್ಟೂ ಹಾಕಿದ್ದೀನಿ ನಾನು, ಅದಕ್ಕೋಸ್ಕರ ಎತ್ತಿಟ್ಟಿಲ್ಲ ಪೌಡರ್ನೇನು. ಇನ್ನೊಂದು ಸ್ವಲ್ಪ ಅಲ್ವಾ ಎತ್ತಿಟ್ರೆ ಏನಕ್ಕೆ ಅಂದ್ಬಿಟ್ಟು ಇದೇ ಜಾಸ್ತಿ ಇದ್ರೆ ಬೇಕಾದರೆ ಅನ್ನ ಕಳಿಸ್ಕೋಬೋದಲ್ವಾ ಅಂದ್ಬಿಟ್ಟು ಆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಅಂದರೆ ಪುಡಿದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟೇ, ಜಾಸ್ತಿ ಏನಿಲ್ಲ, ಎಲ್ಲ ಹುರಿದಿರ್ತೀವಲ್ವ ನೀಟಾಗಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು, ನಾನು ಇಲ್ಲಿ ಅನಿಶಿಗೆ ಇವಾಗ ಫಸ್ಟು ಅವನಿಗೆ ಬಾಕ್ಸ್ ಕಟ್ಟೋದು ಅನ್ನ, ಅದಕ್ಕೆ ಅವನಿಗೆ ಎಷ್ಟು ಬೇಕೋ ಇಲ್ಲೊಂದು ಸ್ವಲ್ಪ ತಿನ್ನೋಕ್ಕೆ ಬಾಕ್ಸಿಗೆ ಅಷ್ಟು ಮಾತ್ರ ಅನ್ನ ಕಳಿಸ್ಕೊತೀನಿ. ಇನ್ನೊಂದು ಸ್ವಲ್ಪ ಮಿಕ್ಕಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ನಮ್ಮ ಮನೆಯವರಿಗೆ ಕಟ್ಟಬೇಕಾದ್ರೆ ನಾನು ತಿನ್ನಬೇಕಾದ್ರೆ ಬಿಸಿ ಬಿಸಿ ಅನ್ನ ಕಳಿಸ್ಕೊತೀನಿ. ಅರ್ಜೆಂಟ್ ಇದ್ದಾಗ ಕ್ವಿಕ್ಕಾಗಿ ಆಗಬೇಕು ಅಂತ ಅಂದರೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ನಮ್ಮ ಮನೀಶು ಇಷ್ಟಪಟ್ಟು ತಿಂದ. ಹಾಗೆ ಅವರಿಬ್ಬರು ಕೆಲಸಕ್ಕೆ ಮತ್ತು ಸ್ಕೂಲ್ಗೆ ಹೋದ್ಮೇಲೆ ನಾನು ಒಂದು 10 ನಿಮಿಷ ಆಚೆಗಡೆ ಕುತ್ಕೊತೀನಿ. ಹೆಂಗೂ ಹೊಸ ಶೂ ರ್ಯಾಕ್ ತಂದಿರೋದ್ರಿಂದ ಕುತ್ಕೊಂಡು ಹಿಂಗೆ ಅಲ್ಲೇ ಕೂತಿದ್ದೆ. ಬರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿ ಸೌಂಡ್ ಮಾಡ್ತಿತ್ತು. ಮತ್ತು ಇಲ್ಲಿ ಗೂಡು ಕಟ್ಕೊಂಡಿತ್ತು ಅದರಲ್ಲಿ, ಹಾಗೆ ಝೂಮ್ ಮಾಡಿ ವಿಡಿಯೋ ತೊಗೊಂಡೆ. ಅವುಗಳ ಭಾಷೆಯಲ್ಲಿ ಅವುಗಳು ಏನೇನೋ ಮಾತಾಡ್ಕೊತಿದ್ದೋ ಅನಿಸುತ್ತೆ. ಹಿಂಗೆ ಆಚೆ ಒಂದು 10 ನಿಮಿಷ ಕುತ್ಕೊಂಡ್ರೆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಏನಂದರೆ ಬೆಳಗ್ಗೆ ಬೇಗ ಇದ್ದಾಗ ಎಷ್ಟೇ ನಾವು ತಯಾರಿ ಮಾಡ್ಕೊಂಡಿದ್ರು ಅರ್ಜೆಂಟಾಗೇ ಅಡುಗೆ ಮಾಡಿ ಬಾಕ್ಸ್ ಕಟ್ಟೋಕ್ಕೆ ಟೈಮ್ ಆಗೋಗುತ್ತೆ. ಮಕ್ಕಳನ್ನ ಕೆಲ್ಸಕ್ಕೆ ಹೋಗೋಣ ಆಚೆ ಕಳಿಸ್ಬೇಕು ಅಂದರೆ. ಅದೆಲ್ಲ ಆದಮೇಲೆ ಈ ಥರ ನೇಚರ್ ಜೊತೆ ಒಂದು 10 ನಿಮಿಷ ಕುತ್ಕೊಂಡ್ರೇ ಚೆನ್ನಾಗಿರೋದು, ಮೈಂಡ್ ರಿಲ್ಯಾಕ್ಸ್ ಆಗೋದು ಅನಿಸುತ್ತೆ ನನಗೆ ಪರ್ಸ್ನಲಿ. ಅದಕ್ಕೋಸ್ಕರ ನನಗೆ ಆ ಥರ ಆಚೆ ಕುತ್ಕೊಳ್ಳೋ ಥರನೇ ಬೇಕು ಅಂದ್ಬಿಟ್ಟು ಆ ಥರ ಶೂ ರ್ಯಾಕ್ ತೊಗೊಂಡೆ. ನಿಮಗೂ ಹೀಗೆ ಅನಿಸಿದ್ರೆ, ಹೌದು ನಾವು ಒಂದು 10 ನಿಮಿಷ ಈ ಥರ ಕುತ್ಕೋಬೇಕು ಅನಿಸ್ಬಿಡುತ್ತೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಬುಧವಾರದ ವ್ಲಾಗು. ಗುರುವಾರ ಪೂರ್ತಿ ಒಂದೇ ದಿನ ನನಗೆಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅಮಾವಾಸ್ಯೆ ಬೇರೆ ಅಲ್ವಾ, ಕಳಶ ತೆಗಿಬಾರ್ದು ಅಂತಾರೆ ಅಮಾವಾಸ್ಯೆ ಮತ್ತು ಶುಕ್ರವಾರ ಮಂಗಳವಾರದಲ್ಲಿ. ಅದಕ್ಕೋಸ್ಕರ ನಾನು ಬುಧವಾರನೇ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅವತ್ತೇ ಎಲ್ಲ ದೇವ್ರ ಸಾಮಾನೆಲ್ಲ ತೆಗ್ದು ತೊಳೆದು ಅದಕ್ಕೆ ಅರಿಶಿನ ಕುಂಕುಮದಿಂದ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂರ್ತಿ ಕೆಲಸ ಆಲ್ಮೋಸ್ಟ್ 50% ಮಾಡಿಬಿಟ್ಟಿದೆ. ಬುಧವಾರನೇ ಮಾಡಿಕೊಂಡೆ. ಇನ್ನು ಗುರುವಾರ ಪೂಜೆ ಮಾಡೋಕ್ಕೆ ನನಗೂ ಈಸಿ ಆಗುತ್ತೆ. ಎಲ್ಲ ಒಂದೇ ಸತಿ ಮಾಡ್ಕೊಳ್ಬೇಕು ಅಂದರೆ ನನಗೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡು ಬುಧವಾರ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ. ಮತ್ತು ಇನ್ನೊಂದೇನು ಅಂದರೆ ದೀಪಕ್ಕೆ ಬತ್ತಿ ಹಾಕ್ಬೇಕಾದ್ರೆ ಈ ಥರ ನೋಡಿ 2 ಫಿಂಗರಲ್ಲಿ ಈ ಥರ ಒಸಿಬೇಕು. ಈ ಥರ ಕೈ ಮಧ್ಯದಲ್ಲಿ ಇಟ್ಕೊಂಡು ಒಸಿಬಾರ್ದು, ಅದು ಒಳ್ಳೇದಲ್ವಂತೆ.
ನಾನು ಎಲ್ಲೋ ಕೇಳಿದ್ದು, ಮತ್ತೆ ಅವಾಗಿಂದ ನಾನು ಇದೇ ಥರ ಫಾಲೋ ಮಾಡ್ತಾ ಇದ್ದೀನಿ. ಅದನ್ನ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ಆ ಥರ ಬತ್ತಿನ ಅಂಗೈಯಲ್ಲಿ ಇಟ್ಕೊಂಡು ಒಸಿದ್ರೆ ಗಂಡ ಹೆಂಡತಿ ಮಧ್ಯ ಜಾಸ್ತಿ ಗಲಾಟೆ ಆಗ್ತಾ ಇರುತ್ತಂತೆ. ಅದಕ್ಕೆ ಯಾಕೆ ಬೇಕು ಅಲ್ವಾ? ತಿಳಿದಿರೋರು ಗೊತ್ತಿದ್ದೇ ಹೇಳ್ತಾರೆ ಎಲ್ಲಾನು. ಅದಕ್ಕೆ ಈ ಥರ ಫಿಂಗರ್ಸಲ್ಲಿ ಹಿಂಗೆ 2 ಬತ್ತಿ ಹಾಕಬೇಕು ದೀಪಕ್ಕೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಅದಕ್ಕೋಸ್ಕರ 2 ಬತ್ತಿನ ನಾವು ಕೈಯಲ್ಲಿ ಇಟ್ಕೊಂಡು ಒಸ್ಬಿಟ್ಟು ಹಾಕ್ಬಿಡ್ತೀವಿ. ಹಂಗೆ ಮಾಡಬಾರ್ದಂತೆ. ಈ ಥರ ಫಿಂಗರ್ಸಲ್ಲಿ ರೋಲ್ ಮಾಡಿಬಿಟ್ಟು ಹಾಕಬೇಕು. ಇದು ನಾನು ಎಲ್ಲೋ ಕೇಳಿದ್ದು, ನನಗೆ ಯಾರೋ ಹೇಳಿದ್ರು, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾನಿಲ್ಲಿ ದೇವ್ರ ಫೋಟೋಕ್ಕೆ ಮತ್ತು ದೇವರ ಪೂಜೆ ಸಾಮಾನುಗಳಿಗೆಲ್ಲಾನು ಫಸ್ಟ್ ಗಂಧ ಇಟ್ಬಿಟ್ಟು ನೀರಲ್ಲಿ ಕಳಿಸ್ಕೊಂಡಿರ್ತೀನಿ. ಅದ್ರ ಮೇಲೆ ಕುಂಕುಮ ಇಟ್ಕೊಂಡು ಈ ಥರ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ತುಂಬ ದಿನ ಅರ್ಶಿನ ಕುಂಕುಮ ಥರ ಅದು ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ. ನಾನು ಇವಾಗ 15 ಡೇಸ್ ಆದರೂ ಒಂದೊಂದ್ಸತಿ ತೆಗಿಯೋಕ್ಕಾಗಲ್ಲ ದೇವ್ರ ಸಾಮಾನು. ವಾರನೂ ನನ್ನ ಕೈಲಿ ಆದಾಗಲೇ ನಾನು ತೆಗ್ದು ಪೂಜೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ. ನೀವು ಅದಕ್ಕೆ ಹೌದು ಮಾಡಿ ಅಕ್ಕ ಅಂತ ಕೇಳಿದ್ರಿ. ಏನಂದರೆ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಪಾಪು ಆದಮೇಲೆ, ಹೆರಿಗೆ ಆದಮೇಲೆ ಬಾಣಂತಿ ಅಂತಾರಲ್ಲ, ಆ 2 ಟೈಮಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕು. ಅವಾಗ ಅವ್ರನ್ನ ಯಾರು ಚೆನ್ನಾಗಿ ನೋಡ್ಕೊತಾರೋ ಅವ್ರ ಕಷ್ಟಕ್ಕಾದವ್ರನ್ನ ಹೆಣ್ಮಕ್ಳು ಅವ್ರ ಲೈಫ್ ಲಾಂಗ್ ನೆನ್ಪಿಟ್ಕೊಂಡಿರ್ತಾರಂತೆ. ಇಟ್ಕೊಂಡಿರ್ತಾರೆ, ಅದು ನಿಜಾನೇ. ಈ 2 ಟೈಮಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಅದು ತುಂಬಾ ಇಂಪಾರ್ಟೆಂಟು. ಇನ್ನು ನಾವು ಭೀಮ್ನ ಅಮಾವಾಸ್ಯೆಗೆ ಮಧ್ಯದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅನ್ಕೊಬೇಡಿ. ಅಂದ್ಬಿಟ್ಟು ಇದು ಅಂಕಾಲೆ ಕಡ್ಡಿ ಮತ್ತು ಎಕ್ಕದ ಗಿಡ, ಅದ್ರ ಜೊತೆಗೆ ಒಂದು ಅಲೋವಿರಾ, ಇವೆರಡು ಮೇಯ್ನು. ಅಂಕಾಲೆ ಕಡ್ಡಿ ಮತ್ತು ಎಕ್ಕದ ಗಿಡನ ನಾವು ಪೂಜೆ ಮಾಡಿಬಿಟ್ಟು ಬಾಕ್ಲು ಹತ್ರ ಕಟ್ತೀವಿ. ನೀವು ಯಾರು ಈ ಥರ ಮಾಡ್ತೀರಾ ಅನ್ನೋದನ್ನ, ನೀವ್ಯಾರಾದ್ರೂ ಈ ಥರ ಮಾಡೋದಿದ್ರೆ ಹೇಳಿ. ಹಂಗೆ ನಮ್ಮ ಮನೆಯವ್ರು ಧರ್ಮಸ್ಥಳಕ್ಕೆ ಹೋದಾಗ ಕಾಯಿ ತಂದಿದ್ರು, ಅದನ್ನು ಬಾಕ್ಲು ಕಟ್ಟಕ್ಕೆ ಅಂತ ತಂದಿದ್ದು, ಕಟ್ಟೇ ಇರಲಿಲ್ಲ. ಅದಕ್ಕೂ ಹಾಗೆ ಅರ್ಶಿನ ಕುಂಕುಮ ಇಟ್ಟು ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನಾಳೆಗೆ ಯೂಸ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಒಂದು ಅಲೋವಿರಾನು ಕಟ್ತೀವಿ. ಇದು ಇಷ್ಟನ್ನು ಕಟ್ಟೋದು. ಇನ್ನು ಸಂಜೆ ಆಯಿತು, ಅನೀಶ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ದ. ಅವನಿಗೆ ಏನು ಸ್ನ್ಯಾಕ್ಸ್ ಕೊಡ್ತಾರೆ, ಅದಕ್ಕೆ ಸೀಬೆಹಣ್ಣು ಇತ್ತು. ಇನ್ನೇನು ನಾನೇನು ಆಚೆದೇನು ತಂದು ಕೊಡೋದು ಇಲ್ಲ, ಏನಾದರೂ ಮನೆಯಲ್ಲೇ ಮಾಡೋದಲ್ವಾ. ಸೀಬೆಹಣ್ಣು ಇತ್ತು, ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕಿ ಕೊಟ್ಟೆ. ಅವನಿಗೆ ಆ ಶೂ ರ್ಯಾಕ್ ತಂದಾಗಿಂದ ಆಚೆ ಕೂತ್ಕೊಳ್ಬೇಕು ಅಂತ ಆಸೆ. ದಿನ ಸಂಜೆ ಹೋಗಿ ಒಬ್ಬನೇ ಬೇಕಂತ ಆಚೆ ಕೂತ್ಕೊಂಡು ಮಾತಾಡಿಕೊಂಡು ಆಟ ಆಡ್ಕೊಂಡಿರ್ತಾನೆ ಹೊರ್ತು ಒಳಗಡೆ ಇವಾಗ ಒಂದು ಸ್ವಲ್ಪ ಹೊತ್ತಾದರೂ ಆಚೆ ಕೂತಿರ್ತಾನೆ. ಅದೊಂದು ಅವನಿಗೂ ಅದೇ ಆಸೆ ಆಗ್ಬಿಟ್ಟೈತೆ. ಅದಕ್ಕೆ ಸರಿ ಅಂದ್ಬಿಟ್ಟು ಅಲ್ಲೇ ಕಟ್ ಮಾಡಿಕೊಂಡು ಇಬ್ಬರು ಕುತ್ಕೊಂಡು ತಿಂದ್ವಿ. ಅದೊಂಥರ ಚೆನ್ನಾಗಿತ್ತು ಅವನ ಜೊತೆ. ಅವನಿಗೂ ಒಂಥರ ಫುಲ್ ಖುಷಿ, ಮಮ್ಮಿ ಆಚೆ ತಿನ್ನೋಣ ಆಚೆ ಕುತ್ಕೊಂಡಿಲ್ಲ, ಬಾ ಆಚೆ ಕುತ್ಕೊಳ್ಳೋಣ ಅಂತ ಕರಿತಾ ಇರ್ತಾನೆ. ಸರಿ, ಅವನಿಷ್ಟಕ್ಕೆ ಏನಕ್ಕೆ ಇದು ಅಂತ. ನನಗೂ ಅದೇ ಇಷ್ಟ, ಅವನಿಗೂ ಅದೇ ಇಷ್ಟನೇ. ಪ್ರೆಗ್ನೆನ್ಸಿ ಟೈಮಲ್ಲಿ ಸೀಬೆಹಣ್ಣು ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿನ್ನಿ, ತುಂಬ ಒಳ್ಳೆಯದು. ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ರಿಚ್ ಫುಡ್ ತುಂಬ ಒಳ್ಳೆಯದು. ಅವನು ಉಲ್ಟಾ ಹಿಡ್ಕೊಂಡು ಕಚ್ತಾವನೆ, ಅವನಿಗೆ ಕಚ್ಚಕ್ಕಾಗ್ತಾ ಇಲ್ಲ. ಅದಕ್ಕೆ ಯಾವ ಥರ ಅಲ್ಲಪ್ಪ ಈ ಥರ ಅಂತ ಹೇಳ್ಕೊಟ್ಟೆ. ಹಾಗೆ ಮುಂದೆ ಸ್ವಲ್ಪ ಬಿಸಿಲು ಬರ್ತಿತ್ತಂದರೆ ಅದು ನಮ್ಮ ಮನೆಗೆ ಬರಲ್ಲ, ಸಂಜೆ ಆದಮೇಲೆ ಎದುರುಗಡೆ ಮನೆ ಮೇಲೆ ಬೀಳ್ತಾ ಇರುತ್ತೆ. ಮುಂದೆ ಮಳೆನೂ ಬರ್ತಾ ಇರುತ್ತೆ, ಬಿಸಿಲು ಬರ್ತಾ ಇರುತ್ತೆ, ಮಳೆನೂ ಬರ್ತಾ ಇರುತ್ತೆ. ತುಂಬ ಇದು. ಇನ್ನು ಇದೇ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ನೆಕ್ಸ್ಟ್ ಡೇ ಇನ್ನು ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿದ್ಮೇಲೆ ಬಾಕ್ಲಿಗೆ ಒಂಚೂರು ರಂಗೋಲಿ ಹಾಕೊಂಡೆ ಪುಟ್ಟದಾಗಿ. ಇದು ಗುರುವಾರ ಭೀಮ್ನ ಅಮಾವಾಸ್ಯೆದು ಬ್ಲಾಗು. ಭೀಮ್ನ ಅಮಾವಾಸ್ಯೆ ದಿನ ನಾವೇನು ಪೂಜೆ ಮಾಡಲ್ಲ, ಪಾದ ಎಲ್ಲ ತೊಳ್ದು ಮನೇಲಿ ಪೂಜೆ ಮಾಡ್ತೀವಿ ಅಷ್ಟೇ. ಗಂಡ ಅವ್ರಿಗೆ ಪಾದ ಎಲ್ಲ ತೊಳ್ದು ಏನು ಪೂಜೆ ಮಾಡಲ್ಲ. ಅದು ಯಾವತ್ತೂ ಮಾಡೇ ಇಲ್ಲ ನಾನು. 9 ವರ್ಷ ಆಯಿತು. 9 ವರ್ಷದಲ್ಲಿ ಒಂದು ವರ್ಷನೂ ನನ್ನ ಕೈಲಿ ಪೂಜೆ ಮಾಡಿಸ್ಕೊಂಡಿಲ್ಲ. ಕೇಳ್ಕೊಂಡೆ ಮಾಡ್ತೀನಿ ಅಂತ, ಅವ್ರಿಗೆ ಇಷ್ಟ ಇಲ್ಲ, ನಂಗೆ ಇಷ್ಟ ಇಲ್ಲ, ಬೇಡ ಅಷ್ಟೇ ಹೇಳಿದ್ರು. ಮತ್ತೆ ಬಿಡು ಫೋರ್ಸಬಲಿ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು, ಅದು ಇಬ್ರದ್ದು ಇಷ್ಟ ಇರಬೇಕು, ಒಬ್ರದ್ದೇ ಇಷ್ಟ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. 1 ವರ್ಷನೂ ಮಾಡಿಲ್ಲ. ಗೊತ್ತಿಲ್ಲ ಅದು ಏನಂತ ಅನ್ಬೇಕು ಅಂತ. ಅವ್ರಿಗೇನೋ ಗೊತ್ತಿಲ್ಲ, ಇಷ್ಟ ಇಲ್ಲ. ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀನಿ, ಅವ್ರು ಮಲಗಿರ್ತಾರಲ್ಲ, ಗೊತ್ತಿಲ್ಲ ಅವ್ರಿಗೆ, ನಾನು ಅವ್ರ ಕಾಲಿಗೆ ನಮಸ್ಕಾರ ಒಂದು ಮಾಡ್ಕೊತೀನಿ. ಭೀಮ್ನ ಅಮಾವಾಸ್ಯೆ ದಿನ ಅಷ್ಟೇ ನನಗೆ ಪೂಜೆ, ಅಷ್ಟೇ ಅವರ ಆಶೀರ್ವಾದ. ಈ ಭೀಮ್ನ ಅಮಾವಾಸ್ಯೆ ಏನಕ್ಕೆ ಮಾಡ್ತಾರೆ ಅಂದರೆ, ಪಾರ್ವತಿ ಶಿವಂಗೋಸ್ಕರ ತಪಸ್ ಮಾಡಿ ಮದುವೆ ಆಗಿದ್ದ ದಿನ ಅಂತೆ. ಅವರಿಬ್ರು ಮದುವೆ ಆಗಿದ್ದ ದಿನಾನೇ ಹೌದು.
ಅದಕ್ಕೋಸ್ಕರ ಅವರಿಬ್ರನ್ನ ನೆನೆಸ್ಕೊಂಡು ನಮ್ಮ ಗಂಡಂಗೆ ನಮ್ಮನ್ನ ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೊಂತಾರೆ, ನಮಗೋಸ್ಕರ ಕಷ್ಟಪಡೋರ್ಗೆ ಆರೋಗ್ಯ ಆಯುಷ್ಯ ಸಿಗ್ಲಿ ಅಂತ ಪೂಜೆ ಮಾಡೋದು. ಅವ್ರನ್ನೇ ಒಂದು ದೇವ್ರ ರೂಪದಲ್ಲಿ ಕಾಲು ತೊಳ್ದು ಪೂಜೆ ಮಾಡೋ ಅಂತ ಪದ್ಧತಿ. ಆದ್ರೆ ಅದೆಲ್ಲ ನಮ್ಗೆ ಸಿಕ್ಕಿಲ್ಲ. ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಅಲ್ಲೇ ಕೇಳ್ಕೊಳ್ಳೋದು, ನನ್ ಗಂಡಂಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟಿ ಕಾಪಾಡಪ್ಪ ಅಂತ. ಅದು ನಮ್ಮ ಪಾಲಿಗೆ ಸಿಕ್ಕಿರೋದು. ಪೂಜೆ ಮಾಡೋರು ಅವ್ರ ಪಾಲಿಗೆ ಸಿಕ್ಕಿರೋದು ಪೂಜೆ ಮಾಡ್ತಾರೆ ಅಷ್ಟೇ. ನಾನು ಅನ್ಕೊಂಡಿರೋದಷ್ಟೇ. ಇನ್ನ ಗರ್ಭಿಣಿಯವ್ರ ಬಗ್ಗೆ ಹೇಳ್ತಾ ಇದ್ದೆ. ಅವ್ರಿಗೆ ಈ 2 ಟೈಮಲ್ಲಿ ಒಳ್ಳೆ ಆರೈಕೆ ಕೊಡಬೇಕು. ಯಾಕೆಂದ್ರೆ ಅವ್ರಿಗೆ ಮತ್ತೆ ಈ ಟೈಮಲ್ಲಿ ಚೆನ್ನಾಗಿ ಆರೈಕೆ ಸಿಕ್ಕಿಲ್ಲ ಅಂದ್ರೆ ಹುಷಾರ್ ತಪ್ತಾನೆ ಇರುತ್ತೆ. ಅದು ಬಾಡಿ ಈಗ ಏನು ಪುನರ್ಜನ್ಮ ಅಂತಾರೆ, ಇವಾಗ ಮಗು ಆದ್ಮೇಲೆ ಒಂದ್ ಹೆಣ್ಣಿಗೆ ಸಿಗೋದು ಪುನರ್ಜನ್ಮ. ಆಗ ಅವ್ರಿಗೆ ಮತ್ತೆ ನಾವು ಚೆನ್ನಾಗಿ ನೋಡ್ಕೊಬೇಕು. ಆಲ್ಮೋಸ್ಟ್ ಅವ್ರ ಬಾಡಿಲಿರೋ ಎಲ್ಲ ವಿಟಮಿನ್ಸ್ ಆಗ್ಲಿ ಪ್ರೋಟೀನ್ಸ್ ಆಗ್ಲಿ ಈ ತರ ಸೈಂಟಿಫಿಕಲಿ ನೋಡೋಕ್ ಹೋದ್ರೆ ಎಲ್ಲಾನು ಮಗುಗೋಸ್ಕರ ಹಂಚಿರ್ತಾರಲ್ವಾ. ಅದಕ್ಕೋಸ್ಕರ ಅವ್ರನ್ನ ಈ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಬೇಕು. ಮತ್ತೆ ಅವರು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಇನ್ನು ಜೊತೆಲಿರೋರೇ ನೋಡ್ಕೊಬೇಕು ಅಂತ ಅಲ್ಲ, ಅವರು ಮೆಂಟಲಿ ಫುಲ್ಲು ಸ್ಟ್ರಾಂಗ್ ಇರಬೇಕು. ಅದಕ್ಕೋಸ್ಕರನೇ ಒಂದು ಮನೆಯಲ್ಲಿ ತುಂಬಾ ಚೆನ್ನಾಗಿ ಕೇರ್ ಮಾಡೋವಂಥವ್ರು ಇರ್ತಾರೆ, ಇನ್ನೊಂದು ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಇದರಲ್ಲಿ ಕೇರೇ ಮಾಡಲ್ಲ, ಆ ಥರನೂ ಇರ್ತಾರೆ. ಅವಾಗ ಎಲ್ಲದಕ್ಕೂ ನಾವು ಫಸ್ಟ್ ಮೆಂಟಲಿ ಮತ್ತೆ ಸೆಟ್ ಆಗಿಬಿಡ್ಬೇಕು. ಈಗ ನೋಡ್ಕೊಂಡಿಲ್ಲ ಅಂದ್ರೂ ಅಷ್ಟೇ, ನೋಡ್ಕೊಂಡ್ರು ಅಷ್ಟೇ, ಅವ್ರವ್ರ ಕೆಲಸ ಮಾಡ್ತಾರೆ. ನಮ್ಮ ಕೆಲಸ ನಾವು ಫಸ್ಟ್ ಮಾಡಬೇಕು. ಏಕೆಂದರೆ ಹೊಟ್ಟೆಲಿ ಒಂದು ಪಾಪು ಇರುತ್ತೆ. ನಾವು ಏನೇ ಯೋಚನೆ ಮಾಡಿದ್ರು ಅದಕ್ಕೆ ನಾವು ಹೆಂಗೆ ತಿಂದಿದ್ದು ಊಟ ಅದಕ್ಕೆ ಹೋಗುತ್ತೆ ಅಂತ ಒಳ್ಳೊಳ್ಳೆ ಫುಡ್ ತಿಂತೀವೋ, ಯೋಚನೆ ಮಾಡೋದು ಸಹ ಅಷ್ಟೇ, ಹಂಗೆ ಅದಕ್ಕೆ ಹೋಗುತ್ತೆ. ಇದನ್ನೇ ಗರ್ಭ ಸಂಸ್ಕಾರ ಅಂತ ಅಂತಾರೆ. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಫುಲ್ಲು ನಿಜ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ, ಏಕೆಂದರೆ ಇದು ನನಗೊಬ್ರು ಹೇಳ್ಕೊಟ್ರು. ಅದಕ್ಕೋಸ್ಕರ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನಮ್ಮ ಜೊತೆ ಇರೋರು ಕೇರ್ ಮಾಡ್ಬೋದು, ನೋಡ್ಕೊಬೋದು ಅಷ್ಟೇ. ಆದರೆ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡೋದು ನಮ್ಮ ಕೈಲೇ ಇರುತ್ತೆ. ಅದಕ್ಕೆ ಗರ್ಭದಿಂದಲೇ ಸಂಸ್ಕಾರ ಕೊಟ್ಕೊಂಡು ಹೊಟ್ಟೆಲಿದ್ದಾಗಲೇ ಅದಕ್ಕೆ ಒಳ್ಳೆ ವಿದ್ಯಾ ಬುದ್ಧಿ ಒಳ್ಳೇದ್ರ ಬಗ್ಗೆ ಹೇಳ್ಕೊಂಡು ನಾವು ಒಳ್ಳೇದ್ರ ಬಗ್ಗೆ ಕೇಳ್ತಾ ಇದ್ರೆ ಅದು ಹಾಗೆ ಕಲ್ತ್ಕೊಳ್ಳುತ್ತೆ. ಅದಕ್ಕೆ ಫಸ್ಟ್ ನಾವು ಮೈಂಡಲ್ಲಿ ಸೆಟ್ ಆಗಿಬಿಡ್ಬೇಕು. ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗ್ತಿದ್ದಂಗೆ ಇದು ಮುಂಚೆಯಿಂದನೇ ಸೆಟ್ ಆಗಬೇಕಂತೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ 1 ವರ್ಷ ಮುಂಚೆಯಿಂದನೇ ಇದಕ್ಕೆಲ್ಲ ಇದಿರಬೇಕು ಅಂತ ಗರ್ಭ ಸಂಸ್ಕಾರದಲ್ಲಿ ಹೇಳ್ತಾರೆ. ಅಪ್ಪ ಅಮ್ಮ ಆಗೋರು ಇಬ್ರು ಈಕ್ವಲ್ ಇರುತ್ತೆ. ಅದರಲ್ಲಿ ತಾಯಿದು ಒಂದು ಕೈ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅವಳ ಹತ್ರ ಇರುತ್ತೆ ಪಾಪು. ಅದಕ್ಕೋಸ್ಕರ ಆಲ್ಮೋಸ್ಟ್ ನ್ಯೂಸ್ ನೋಡ್ದಲ್ಲೇ ಇರೋರು ಯಾರು ಇರಲ್ಲ ಅಂತ ಅನ್ಕೊಂತೀನಿ. ಈಗಿನ ಕಾಲದ ಮಕ್ಳ ಮೇಲೇನೆ ತುಂಬಾ ಕಂಪ್ಲೇಂಟ್ಸು ಇರುತ್ತೆ ತಂದೆ ತಾಯಿಗೆ. ಈ ಕಾಲದಲ್ಲಿ ಮಕ್ಳನ್ನ ಸಾಕೋದೇ ಒಂದು ಟೆನ್ಷನ್. ಮಗು ಆಗತಕ್ಕ ಒಂದು ಟೆನ್ಷನ್ ಅಲ್ಲಿ ಇದ್ರೆ ಮಕ್ಳಾದ್ಮೇಲೆ ಇವ್ರನ್ನ ಹೆಂಗಪ್ಪ ಸಾಕೋದು, ಆಚೆ ಬಿಟ್ರೆ ಹೆಂಗಪ್ಪ, ಒಳಗಡೆನೆ ಇಟ್ಕೊಂಡ್ರೆ ಹೆಂಗಪ್ಪ, ಏನಾಗ್ತಾರೋ, ಯಾರ ಜೊತೆ ಸಹವಾಸ ಮಾಡ್ತಾರೋ, ಸ್ಕೂಲ್ಗೆ ಹೋಗಿದ್ರು ಅಪ್ಪ ಅಮ್ಮಂಗೆ ಇದು ಒಂದು ಏಜಿಗೆ ಬಂದ್ಮೇಲಂತೂ ತುಂಬಾನೇ ಯೋಚನೆ ಮಾಡ್ತಾರೆ. ಹೆಂಗಿರುತ್ತೋ ಆಚೆ ಸಹವಾಸ, ಹೆಂಗಿರುತ್ತೋ, ಎಂಥವ್ರು ಸಹವಾಸ ಮಾಡ್ತಾರೋ, ನಮ್ಮ ಮಕ್ಳು ಒಳ್ಳೆಯವರಾಗ್ಬಿಟ್ರೆ ಸಾಕು. ಇವಾಗ ಎಷ್ಟು ದುಡ್ಡು ಖರ್ಚು ಮಾಡಿ ಎಂತೆಂಥ ಸ್ಕೂಲಲ್ಲಿ ಓದಿಸಿದ್ರು ನಮ್ಮ ಮಕ್ಳು ಒಳ್ಳೆ ಬುದ್ಧಿ ಕಲ್ತ್ಬಿಟ್ರೆ ಸಾಕು ಅಷ್ಟೇ. ಮಕ್ಳಿಗೆ ಎಜುಕೇಶನ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಆಮೇಲೆ ಇಷ್ಟಿಷ್ಟಕ್ಕೂ ಒಂದು ಸ್ವಲ್ಪ ನೋವಾದ್ರೂ ಅದಕ್ಕೆ ಬೇರೆ ಥರ ಡಿಸಿಷನ್ ತಗೊಳ್ಳೋದು, ಆ ಥರನೂ ಇರ್ತಾರೆ ಮಕ್ಕಳು ಫುಲ್ ಸಾಫ್ಟ್ ಆಗಿ. ಅದಕ್ಕೆಲ್ಲ ಅದೆಲ್ಲ ಸರಿ ಹೋಗ್ಬೇಕು ಅಂದರೆ ಒಂದು ಒಳ್ಳೇದು, ನಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆಯವರಾಗಿರ್ಬೇಕು, ಒಳ್ಳೆ ವ್ಯಕ್ತಿ ಆಗಿರ್ಬೇಕು ಅಂತಂದ್ರೆ ಗರ್ಭ ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೊಟ್ಟೆಲಿ ಮಗುಗೆ 80% ಬ್ರೈನ್ ಡೆವಲಪ್ ಆಗುತ್ತಂತೆ. 20% ಅಂತ ಹೇಳ್ತಾರೆ, ಆದರೆ 20% ಅಲ್ಲ, 80% ಡೆವಲಪ್ ಆಗಿರುತ್ತಂತೆ. ಈಗ ಅದಕ್ಕೆ ಏನೂ ಕೆಲಸ ಇರಲ್ಲ ಒಳಗಡೆ, ನಾವು ತಿನ್ನೋ ಊಟ ತಿನ್ನೋದು ಚೆನ್ನಾಗಿ, ಅದ್ರ ಜೊತೆಗೆ ಆಟ ಆಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈಗ ನಾವು ಏನು ಹೇಳ್ಕೊಡ್ತೀವೋ ಅದನ್ನ 80% ಕಲ್ತ್ಕೊಳ್ಳುತ್ತೆ. ಆಲ್ಮೋಸ್ಟ್ 80% ಅದಕ್ಕೆ ಇವಾಗಲೇ ಫೀಡ್ ಮಾಡಿಬಿಡ್ಬೇಕು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಪ್ರತಿಯೊಂದೂ ಅದನ್ನೇ ಗರ್ಭ ಸಂಸ್ಕಾರ ಅಂತಾರೆ. ಅದ್ರದ್ದು ಬುಕ್ಕು ಸಹ ಸಿಗುತ್ತೆ ಆನ್ಲೈನಲ್ಲಿ. ಇಷ್ಟ ಇರೋರು ತಗೊಂಡು ಓದ್ಕೊಳ್ಳಿ. ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ಈಗಿನ ಕಾಲದಲ್ಲಿ ಮಕ್ಳು ಆಗೋದೇ ಒಂದು ಸಮಸ್ಯೆ ಅಂದ್ರೆ ಆದ್ಮೇಲೆ ಒಂದು ಏಜಿಗೆ ಬರ್ತಾರೆ ನೋಡಿ, ಸ್ಕೂಲ್ಗೆ ಅಂತ ಆಚೆ ಬಿಡ್ತೀವಲ್ಲ, ಅವಾಗ ಇನ್ನೊಂದು ತರ ತಂದೆ ತಾಯಿಗೆ ಕಷ್ಟ ಅಂತಾನೆ ಹೇಳ್ಬೋದು. ಪ್ರತಿ ಕ್ಷಣನೂ ಅವ್ರ ಬಗ್ಗೆನೇ ಯೋಚನೆ ಮಾಡೋಂಥ ಕಾಲ ಇದು. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಾನೆ ಅನ್ಕೊಂಡಿದ್ದು. ಇದರಿಂದ ಒಬ್ರಿಗಾದ್ರೂ ಯೂಸ್ ಆದ್ರೂ ನನಗೆ ಖುಷಿನೇ. ಆಚೆ ಮಕ್ಕಳು ಹೆಂಗ್ ಬೆಳೀತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಆಲ್ಮೋಸ್ಟ್ ನ್ಯೂಸ್ ನೋಡಿ, ಅಕ್ಕಪಕ್ಕ ನೋಡಿನೇ ತಿಳ್ಕೊಂಬಿಟ್ಟಿರ್ತೀವಿ. ತಂದೆ ತಾಯಿಗೆ ಒಂದು ಮರ್ಯಾದೆ ಸಹನೂ ಕೊಡಲ್ಲ ಅಂಥವ್ರು ಇರ್ತಾರೆ.
ಅಪ್ಪ ಅಮ್ಮನ ತುಂಬಾ ಕೇರ್ಲೆಸ್ ಆಗಿ ನೋಡ್ಕೊಳ್ಳೋರು ಇರ್ತಾರೆ. ನಮ್ದೇ ಸರಿ ಅಂತ ವಾದಿಸೋರು ಇರ್ತಾರೆ. ಅವ್ರು ಮಾಡಿದ್ದೇ ಸರಿ, ಅದೇನ್ ಮಾಡಿದ್ರು ಸರಿ, ಆ ತರ ಮೈಂಡ್ ಸೆಟ್ ಇದ್ಬಿಡುತ್ತೆ. ಅದಕ್ಕೋಸ್ಕರನೇ ಗರ್ಭ ಸಂಸ್ಕಾರ ಅನ್ನೋದನ್ನ ಕೊಟ್ರೆ ಅವ್ರ ಲೈಫ್ ಟೈಮ್ ಬರುತ್ತೆ ಅದು. ಈಗ ಅದು ಗುಡಿಲಿರೋ ಒಂದು ಪುಟ್ಟ ದೇವ್ರ ತರ. ಆ ದೇವ್ರಿಗೆ ನಾವು ಅರ್ಚಕರು, ತಾಯಿ ಆದವರು. ನಾವ್ ಏನ್ ಅರ್ಚನೆ ಮಾಡ್ತೀವೋ ಅದನ್ನೇ ಅದು ತಗೊಳುತ್ತೆ. ಈ ತರ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ಸ್ ತುಂಬಾ ಇದಾವೆ, ಹಿಂದಿನ ಕಾಲದಿಂದನೂ ಇದಾವೆ. ಯಾವ್ದ್ಯಾವ್ದು ಅಂತ ಅಂದ್ರೆ ಅದಕ್ಕೆ ಯಾರ್ಯಾರು ಎಕ್ಸಾಂಪಲ್ ಬರ್ತಾರೆ ಅಂದ್ರೆ ಶಿವಾಜಿ ಮಹಾರಾಜ್ ಅವ್ರು ಬರ್ತಾರೆ. ಅವ್ರಮ್ಮ ಅವ್ರ ಹೊಟ್ಟೆಲಿ ಇರ್ಬೇಕಾದ್ರೇನೆ ಅವ್ರು ರಾಜ ಆಗ್ಬೇಕು ಆ ತರ ಕನ್ಸ್ ಕಂಡಿದ್ರಂತೆ. ಅದ್ರ ಜೊತೆಗೆ ಅಭಿಮನ್ಯು ಹೊಟ್ಟೆಲಿ ಇರ್ಬೇಕಾದ್ರೇನೆ ಅವ್ರಮ್ಮ ಚಕ್ರವ್ಯೂಹದ್ದು ಕೃಷ್ಣನ ಹತ್ರ ಕೇಳಿರ್ತಾರಂತೆ. ಅವಾಗ್ಲೇನೆ ಅವರು ಕಲ್ತ್ಕೊಂಡಿರ್ತಾರಂತೆ ಚಕ್ರವ್ಯೂಹನ ಹೆಂಗೆ ಭೇದಿಸ್ಬೇಕು ಅಂತ. ಇನ್ನೊಂದು ಎಕ್ಸಾಂಪಲ್ಸ್ ಅಂದ್ರೆ ಭಕ್ತ ಪ್ರಹ್ಲಾದ ಫಿಲಂ ನೋಡಿರ್ತೀರ, ಪುನೀತ್ ರಾಜ್ಕುಮಾರ್ ಸರ್ದು. ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಸೇಮ್ ಅವರು ಅಷ್ಟೇ, ಅವರಮ್ಮ ಪ್ರೆಗ್ನೆಂಟ್ ಇದ್ದಾಗ ಅವರು ನಾರಾಯಣ ಬಂದ್ಬಿಟ್ಟು ಹೊಟ್ಟೆಲೇನೆ ಹರಿನಾಮನ ಇದ್ ಮಾಡ್ಬಿಟ್ಟಿರ್ತಾರೆ ಅವ್ರಿಗೆ. ಅವಾಗ್ಲೇನೆ ಮಗು ಫುಲ್ ಕಲ್ತ್ಕೊಂಡ್ಬಿಟ್ಟು ಹರಿಭಕ್ತ ಆಗ್ಬಿಟ್ಟಿರ್ತಾರೆ. ಅವರಪ್ಪ ರಾಕ್ಷಸ ಆಗಿರೋದನ್ನ ಅದಕ್ಕೋಸ್ಕರ. ಅದಾದ್ಮೇಲೆ ನೆಕ್ಸ್ಟ್ ಇನ್ನ ನಮ್ಮ ಶಿವಕುಮಾರ್ ಸ್ವಾಮೀಜಿ ಕೇಳಿರ್ತೀರಾ, ತುಮಕೂರು ಸಿದ್ಧಗಂಗಾ ಮಠದಲ್ಲಿರೋರು. ಅವ್ರ ಅಮ್ಮನೂ ಅಷ್ಟೇ, ಅವರು ತುಂಬಾ ದೇವ್ರ ಭಕ್ತಿ ಇರೋದ್ರಿಂದಾನೇ ಅವರಷ್ಟು ಒಳ್ಳೆ ಮನುಷ್ಯ ಆಗಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಳಕ್ಕೆ ಸಾಧ್ಯ ಆಯ್ತು ಅಂತ. ಅದು ಒಂದು ಎಕ್ಸಾಂಪಲ್ ತಗೋಬಹುದು. ಇನ್ನ ತುಂಬಾನೇ ಇದಾವೆ, ಹೇಳ್ತಾ ಹೋದ್ರೆ ತುಂಬಾ ಸಿಗ್ತವೆ. ಮತ್ತೆ ಇನ್ನ ಈಗ ರೀಸೆಂಟ್ ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿರ್ತೀರಾ, ನಯನತಾರದ ಯಾರೋ ಒಬ್ರು ಫಿಲಂ ನೋಡಿ ಅವ್ರ ಮಗಳಿಗೆ ನಯನತಾರನೇ ಮಚ್ಚೆ ಬಂದಿದೆ ಅಂತ ಒಂದು ರೀಲು ಫುಲ್ ಫೇಮಸ್ ಆಯ್ತು. ಅದು ಸೇಮ್ ಅದು ಬರುತ್ತೆ, ಮಚ್ಚೆ ಬರುತ್ತೆ. ಒಂದು ಫೋಟೋ ಹಾಕೊಂಡು ಚೆನ್ನಾಗಿರೋದನ್ನ ನೋಡಿದ್ರೆ ಅದೇ ತರ ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋ ಪಾಪು ಬರುತ್ತೆ ಅಂತ ಅನ್ಕೊಂಡ್ಮೇಲೆ ನಾವು ಬ್ಯೂಟಿಫುಲ್ ಆಗಿ ಥಿಂಕ್ ಮಾಡಿದ್ರೆ, ಬ್ಯೂಟಿಫುಲ್ ಆಗಿ ಅದಕ್ಕೆ ಒಳ್ಳೊಳ್ಳೆ ವಿಷಯಗಳನ್ನ ಈಗ್ಲಿಂದಾನೇ ಹೇಳಿದ್ರೆ ಅಷ್ಟೇ ಒಳ್ಳೆ ಪಾಪು ಯಾಕಾಗಲ್ಲ, ಯಾಕೆ ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯನೇ. ಅದಕ್ಕೆ ನಾವು ಥಿಂಕ್ ಮಾಡೋ, ಯೋಚನೆ ಮಾಡೋ ರೀತಿನ ಚೇಂಜ್ ಮಾಡ್ಕೊಬೇಕು. ಅದೇನೇ ನೆಗೆಟಿವ್ ನಮ್ಮ ಬಗ್ಗೆ ಪಕ್ಕದಲ್ಲಿ ಮಾತಾಡ್ತಿದ್ರು ಇದು ನಮಗಲ್ಲ, ಇದು ನಮ್ಗಲ್ಲ, ನಾವ್ ಇದನ್ನ ತಗೋಬಾರ್ದು, ನಮ್ಮ ಹೊಟ್ಟೆಲಿ ಒಂದು ಪಾಪು ಇದೆ, ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಮೈಂಡ್ ಸೆಟ್ ಮಾಡ್ಕೊಂಡು ಅದಕ್ಕೂ ಹೇಳ್ಬಿಡ್ಬೇಕು, ಇದು ಒಳ್ಳೇದಲ್ಲ, ನಮ್ಗೆ ಏನ್ ಒಳ್ಳೇದ್ ಬೇಕೋ ಅದನ್ನ ತಗೋಬೇಕು, ಇದು ಕೆಟ್ಟದ್ದು ಅಂದ್ಮೇಲೆ ಅದನ್ನ ಬಿಟ್ಬಿಡ್ಬೇಕು ಅಷ್ಟೇ ಅಂತ. ಅದಕ್ಕೂ ಮುಂಚೆ ನಾವು ಯೋಚನೆ ಮಾಡ್ತಾ ಇರೋದು ಪ್ರತಿ ಒಂದು ಕ್ಷಣನೂ ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನೇ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಯೋಚನೆ ಮಾಡ್ತಾನೇ ಇರ್ತೀವಿ. ಜೊತೆಲಿರೋರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಆದ್ರೆ ಇಲ್ಲ ಅಂದ್ಮೇಲೆ ನಾವು ಮೈಂಡಲ್ಲಿ ಸೆಟ್ ಆಗ್ಬಿಡ್ಬೇಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹಂಗಂತ ನಮ್ಮ ಪಾಪುನ ಕೆಟ್ಟ ದಾರಿಲಿ ಹೋಗಕ್ಕೆ ಬಿಡಬಾರ್ದು. ಈಗಲೇ ಫೀಡ್ ಆಗೋದು, ಪ್ರತಿಯೊಂದನು ಈಗಲೇ ಫೀಡ್ ಆಗೋದು. ನಾವೇನ್ ಕೇಳಿಸ್ಕೊಂತೀವಿ, ಏನ್ ತಿಂತೀವಿ, ಬರೀ ಊಟ ಮಾತ್ರನೇ ಹೋಗಲ್ಲ. ನಾವು ಪ್ರೆಗ್ನೆಂಟ್ ವುಮೆನ್ ಏನ್ ಕೇಳಿಸ್ಕೊಂತಾರೆ, ಯಾವ ತರ ಇರ್ತಾರೆ, ಅದೊಂದು ಪ್ರತಿಯೊಂದನು ಮಗು ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಳೋದಂತೂ ತುಂಬಾನೇ ಡೇಂಜರು. ಗಂಡ ಆದವರು, ಅತ್ತೆ ಮಾವ ಜೊತೆಲಿ ಯಾರ್ಯಾರು ಇರ್ತಿರೋ, ನಿಮ್ಮ ಮನೇಲಿ ಒಬ್ರು ಬಸ್ರಿ ಇದ್ದಾರೆ ಅಂದ್ರೆ ಅವ್ರಿಗೆ ಒಳ್ಳೊಳ್ಳೆ ವಿಷಯನೇ ಕೇಳೋ ಹಾಗೆ ಮಾಡಿ, ಕೆಟ್ಟ ವಿಷಯ ಅಂತ ಕೇಳಕ್ ಹೋಗ್ಬಿಡಿ. ಅಕಸ್ಮಾತ್ ಕೆಟ್ಟದಾಗಿ ಏನು ಈ ಒಬ್ಬೊಬ್ರು ಇರ್ತಾರೆ, ಏನು ಇವಳೊಬ್ಳೇನಾ ಬಸ್ರಿ, ನಾವೆಲ್ಲ ಆಗಿರ್ಲಿಲ್ವಾ, ನಮ್ಗೆಲ್ಲ ಆಗ್ಲಿಲ್ವಾ ಮಕ್ಳು, ಆ ತರ ಮಾತಾಡ್ತಾ ಇರ್ತಾರೆ. ಅದನ್ನ ನಾವೇ ಬಿಟ್ಬಿಡ್ಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಅಂತವ್ರಿಗೆ ಹೇಳಕ್ಕೂ ಆಗಲ್ಲ. ಅದ್ರ ಬದಲು ನಾವೇ ಅವ್ರನ್ನ ಬಿಟ್ಬಿಟ್ಟು ನಮ್ಗೆ ಏನ್ ಒಳ್ಳೇದ್ ಬೇಕೋ ಅದನ್ನ ಮಾತ್ರ ತಗೊಂಡು, ಇದು ನಮ್ಗಲ್ಲ ಪಾಪು, ಈ ವಿಷಯ ನಮ್ಗಲ್ಲ, ಇದು ಒಳ್ಳೇದಲ್ಲ, ಇದನ್ನ ಬಿಟ್ಬಿಡು, ನಾವು ಒಳ್ಳೇದ್ ಯೋಚನೆ ಮಾಡೋಣ, ಒಳ್ಳೇದ್ ಮಾತ್ರ ತಗೊಳ್ಳೋಣ, ಒಳ್ಳೇದಾಗಿರು ಅಂತ ಈ ತರ ಫೀಡ್ ಮಾಡ್ತಾ ಹೋದ್ರೆ ಮಗು ನಿಜವಾಗ್ಲೂ ಒಳ್ಳೆ ಮಗು ಹುಟ್ಟುತ್ತೆ. ಇದನ್ನ ನೀವು ಮಾಡಿ ನೋಡಿ. ಇವತ್ತಿಂದ ಯಾರ್ಯಾರಿದ್ದೀರಾ ಅವರು ಅದ್ರ ಜೊತೆಗೆ ಒಳ್ಳೇದ್ ಮಾತ್ರ ಕೊಟ್ಟರೆ ವಿಷಯನ ಸಾಕಾಗಲ್ಲ, ಒಳ್ಳೆ ಊಟನೂ ಸಹ ಕೊಡ್ಬೇಕು. ನಾನೀಗ ಹಾಲು ಕುಡಿತಾ ಇದ್ದೀನಿ, ಪೂಜೆ ಎಲ್ಲ ಆದ್ಮೇಲೆ. ಕೇಸರಿ ನೆನ್ಸಿದ್ದೆ, ಇವಾಗಿಂದ ಕೇಸರಿ ತಗೋತಾ ಇದ್ದೀನಿ. ಅದು ಎಷ್ಟು ತಗೋಬೇಕು ಎಲ್ಲ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಹಾಯ್, ನಮಸ್ತೆ. ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇದ್ದೆ ಪ್ರೆಗ್ನೆಂಟ್ ಅವ್ರಿಗೆ ಹೇಗಿರ್ಬೇಕು ಅಂತ. ಬರೀ ಯೋಚನೆದು ಒಂದೇ ಸರಿ ಹೋಗಲ್ಲ, ಅದು ಮಾನಸಿಕವಾಗಿ, ದೈಹಿಕವಾಗಿ, ಮತ್ತೆ ಊಟದಲ್ಲಿ, ಮತ್ತೆ ಆಹಾರ ವಿಹಾರ, ಮತ್ತೆ ಮೆಡಿಟೇಷನ್, ಯೋಗ, ಮತ್ತೆ ಅಫರ್ಮೇಷನ್ ಹೇಳ್ಕೊಳ್ಳೋದು, ಈ ತರ ಒಂದಷ್ಟು ಇದಾವೆ. ಅದೆಲ್ಲಾನು ನಾನು ನಿಮ್ಗೆ ದಿನಾನು ಒಂದೊಂದು ವಿಡಿಯೋದಲ್ಲೂ ಹೇಳ್ತಾ ಹೋಗ್ತೀನಿ, ಒಂದೊಂದಾಗೇನೆ. ಯಾಕೆಂದ್ರೆ ಎಲ್ಲ ಒಂದೇ ಸತಿ ಹೇಳಿದ್ರೆ ಅದು ಅರ್ಥ ಆಗೋದು ಇಲ್ಲ. ಅದಕ್ಕೋಸ್ಕರ ದಿನ ಒಂದೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದು. ಇದು ಒಂದು ಚಿಕ್ಕದಾಗೆ ಇಂಟ್ರೊಡಕ್ಷನ್ ತರ ಹೇಳಿದೀನಿ ಅಷ್ಟೇನೆ, ಪೂರ್ತಿಯಾಗಿ ಇದರಲ್ಲಿಲ್ಲ. ನನ್ಗೂ ಪೂರ್ತಿಯಾಗಿ 100% ಗೊತ್ತು ಅಂತ ನಾನು ಹೇಳಲ್ಲ, 100% ನನ್ಗೂ ಗೊತ್ತಿಲ್ಲ.
ಗೊತ್ತಿರೋರು ನನ್ಗೊಂದು ಅಷ್ಟು ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ರು. ನಾನು ಅದನ್ನೊಂದು ಸ್ವಲ್ಪ ಸ್ವಲ್ಪನೇ ನನಗೆ ಗೊತ್ತಿರೋಷ್ಟೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ದು. ಇನ್ನ ಯೋಚನೆ ಬಗ್ಗೆ ಇವತ್ತು ಹೇಳ್ತೀನಿ. ಇದೊಂದು ಫುಲ್ ಕಂಪ್ಲೀಟ್ಲಿ ಮೈಂಡ್ ಸೆಟ್ ಅಷ್ಟೇ. ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಯಾಕೆ ಅಂದ್ರೆ ನಮ್ಮ ಹತ್ರ ಇರೋದು ನಮ್ಮ ಪಾಪು ಬರೀ 9 ಮಂತ್ಸ್ ಅಷ್ಟೇ. ಆ 9 ಮಂತ್ಸ್ ಆದ್ಮೇಲೆ ಅದು ಆಚೆ ಆಗುತ್ತೆ, ಅದ್ರ ಮೈಂಡ್ ಸೆಟ್ ಸಪ್ರೇಟ್ ಆಗುತ್ತೆ, ನಮ್ದೇ ಸಪ್ರೇಟ್ ಆಗುತ್ತೆ. ನಾವ್ ಹೇಳಿದ್ನೆಲ್ಲ ಅವಾಗ ಅದಕ್ಕೆ ಕೇಳು ಅಂದ್ರೆ ಕೇಳಲ್ಲ. ಅದಕ್ಕೆ ಅವಾಗ್ಲೇ ಬೇರೆ, ಅದಕ್ಕೆ ಹೊರ್ಗಿನ ಪ್ರಪಂಚ ನೋಡೋದು, ಆಟ ಆಡೋದು, ಅವ್ರು ಇವ್ರನ್ನ ನೋಡೋದು, ಕಲರ್ನ ನೋಡೋದು, ಅದೆಲ್ಲ ಅದ್ರ ಕೆಲ್ಸಾನೇ ಇರುತ್ತೆ. ಅವಾಗ ಇದನ್ನೆಲ್ಲ ಹೇಳಕ್ ಹೋದ್ರೆ ಕೇಳಲ್ಲ. ಇವಾಗ್ಲೇ ಹೇಳ್ಬಿಡ್ಬೇಕು. ಇವಾಗ ಏನು ಕೆಲ್ಸ ಇರಲ್ಲ, ಒಳಗಡೆ ಫ್ರೀ ಆಗಿರುತ್ತೆ. ಕಾಮಿಡಿಯಾಗಿ ಹೇಳ್ದೆ ಅಷ್ಟೇ. ಮಗು ಬರೀ ನಾವು ತಿಂದಿದ್ ಊಟ ಮಾತ್ರ ತಿನ್ನಲ್ಲ, ಅದು ಒಳ್ಳೊಳ್ಳೆ ಊಟನ ನಾವ್ ಹೆಂಗ್ ತಿಂತೀವೋ ಅದು ಮಾತ್ರ ಒಂದ್ ವಿಚಾರನೂ ಅದು ತಗೊಳುತ್ತೆ. ಅದಕ್ಕೋಸ್ಕರನೇ ನಾವು ಒಳ್ಳೇದಾಗಿ ಯೋಚನೆ ಮಾಡ್ಬೇಕು. ಒಬ್ರ ಬಗ್ಗೆ ಗಾಸಿಪ್ ಮಾತಾಡ್ಬಾರ್ದು ಈ ಟೈಮಲ್ಲಿ. ಬೇಡ, ಫೋನ್ ಅಂತೂ ನಿಮ್ಗೆ ಎಷ್ಟು ಬೇಕೋ ಫೋನು ಅಷ್ಟೇ ಯೂಸ್ ಮಾಡಿ. ಏನ್ ಇನ್ಫಾರ್ಮೇಶನ್ ತಗೋಬೇಕೋ ಆ ಇನ್ಫಾರ್ಮೇಶನ್ ತಗೊಂಡು ಫೋನಿಂದ ದೂರ ಇರಿ. ಅದ್ರ ನೆಟ್ವರ್ಕ್ ಅಷ್ಟು ಒಳ್ಳೇದಲ್ಲ. ಅದೇ ಪ್ರೊಫೆಷನಲ್ ಇರೋರ್ಗೆ ಕಷ್ಟನೇ, ಏನು ಮಾಡಕ್ಕಾಗಲ್ಲ. ಆದ್ರೆ ಲಿಮಿಟ್, ಈ ಡೈಲಿ ಯೂಸ್ ಮಾಡೋದ್ಕಿಂತ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಏನು ಮಾಡಕ್ಕಾಗಲ್ಲ, ಕೆಲಸ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡೋರು ಇರ್ತಾರೆ, ಲ್ಯಾಪ್ಟಾಪ್ ಯೂಸ್ ಮಾಡ್ಲೇಬೇಕು. ನೆಟ್ವರ್ಕ್ ಇಂದ ದೂರ ಇರಿ ಅಂದ್ರೆ ಅದು ಅಸಾಧ್ಯ. ಹೇಳ್ದಂಗೆಲ್ಲ ಆಗಲ್ಲ, ಆದಷ್ಟು ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಅದಾದ್ಮೇಲೆ ಇನ್ನ ಯಾರಾದ್ರೂ ಒಂದ್ ಜಾಗದಲ್ಲಿ ಕೆಟ್ಟ ಮಾತಾಡ್ತಾ ಇರ್ತಾರೆ, ಸ್ಮೋಕ್ ಮಾಡ್ತಾ ಇರ್ತಾರೆ. ಮೋಸ್ಟ್ ಡೇಂಜರು ಸ್ಮೋಕ್ ಮತ್ತೆ ಸಿಗರೇಟ್ ಇಂದ ದೂರ ಇರ್ಬೇಕು. ಸ್ಮೋಕ್ ಸಿಗರೇಟ್ ಎಲ್ಲ ಒಂದೇ. ಸ್ಮೋಕಿಂಗ್, ಡ್ರಿಂಕಿಂಗ್ ಅವೆರಡರಿಂದನೂ ತಂದೆ ತಾಯಿ ಇಬ್ರು ದೂರ ಇರ್ಬೇಕು. ತಾಯಿ ಅಂತೂ ಅದ್ರ ಸ್ಮೆಲ್ ಇಂದ ದೂರ ಇದ್ರೇನೆ ಒಳ್ಳೇದು. ಅದು ಯಾರಾದ್ರೂ ಆತರ ಮಾಡ್ತಾ ಇದ್ರೆ ಅವ್ರನ್ನ ನೋಡಕ್ ಹೋಗ್ಬೇಡಿ, ಆ ಸ್ಮೆಲ್ ತಗೊಳಕ್ ಹೋಗ್ಬೇಡಿ. ಅಕಸ್ಮಾತ್ ಮಿಸ್ ಆಗಿ ನೋಡಿದ್ರು ಇದೆಲ್ಲ ಇದು ಕೆಟ್ಟದು, ಇದು ಬೇಡ ಅಂತ ಹೇಳ್ಬಿಟ್ಟು ಫೀಡ್ ಮಾಡ್ಬಿಡಿ. ಅಂದ್ರೆ ಹೇಳ್ಬಿಡಿ, ಇದೆಲ್ಲ ಪಾಪು, ಇದು ಒಳ್ಳೇದಲ್ಲ, ಈ ತರ ಅದು ಕೆಟ್ಟ ಕೆಲ್ಸ, ನಾನ್ ನೋಡ್ದೆ, ಅದನ್ನ ತಗೋಬೇಡ ನೀನು ಅನ್ನೋ ತರ ಪ್ರತಿಯೊಂದನು ಆ ತರನೇ ಹೇಳ್ತಾ ಹೋಗ್ಬೇಕು. ಇದು ಬರೀ ಇದೇ ಹೇಳ್ತಾಳೆ ಅಂತ ಅನ್ಕೊಂಬೇಡಿ, ನಿಜವಾಗ್ಲೂ ಒಳ್ಳೇದಿದು. ಯಾರಾದ್ರೂ ಅಕ್ಕಪಕ್ಕ ಕೆಟ್ಟ ಮಾತಾಡ್ತಾ ಇದ್ರೆ ಅದನ್ನ ಕೇಳಿಸ್ಕೊಳಕ್ ಹೋಗ್ಬೇಡಿ. ಅಲ್ಲಿಂದ ತಕ್ಷಣ ಜಾಗ ಖಾಲಿ ಮಾಡಿ ಬೇರೆ ಕಡೆ, ನಿಮ್ಗೆ ಮೈಂಡ್ ಚೆನ್ನಾಗಿರೋ ಕಡೆ ಹೋಗಿ ಕೂತ್ಕೊಳ್ಳಿ. ಮತ್ತೆ ಅವ್ರಿಗೂ ಹೇಳಿ, ಮನೇಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಕೆಟ್ಟ ಮಾತಾಡ್ಬೇಡಿ ಅಂತ. ಆಮೇಲೆ ಮಗುಗೂ ಹೇಳ್ಬಿಡಿ, ಏನು ಮಾಡಕ್, ಅವ್ರು ಮಾತಾಡೋದ್ ನಿಲ್ಸಲ್ಲ ಅಂದ್ರೆ ನಾವೇ ಅದಕ್ಕೆ ಆಲ್ಟರ್ನೇಟ್ ಆಗಿ, ಇದು ಒಳ್ಳೆ ಮಾತಲ್ಲ, ಕೆಟ್ಟ ಮಾತು, ಇದೆಲ್ಲ ಕೇಳಿಸ್ಕೋಬಾರ್ದು, ನಿಂಗೇನ್ ಒಳ್ಳೇದೋ ನನ್ನಿಂದ ಅದನ್ನ ಮಾತ್ರ ತಗೋ, ಕೆಟ್ಟದ್ ತಗೋಬೇಡ ಅಂತ. ಏನಂದ್ರೆ ಯಾರಾದ್ರೂ ಆತರ ಮಾತಾಡಿದ್ರೆ ಆ ಮಾತು ನನ್ಗೆ ನಿಂಗೆ ಸಂಬಂಧಿಸಿದಲ್ಲ ಪಾಪು, ಇದು ಕೆಟ್ಟ ಮಾತು, ಇದನ್ನ ತಗೋಬೇಡ ಅಷ್ಟೇ. ಒಳ್ಳೆ ಮಾತು, ಒಳ್ಳೆ ವಿಷಯ ಮಾತ್ರ ತಗೋ, ಆತರ ಹೇಳ್ಬಿಡ್ಬೇಕು. ಆತರ ಹೇಳ್ಕೊಂತಾ ಇರ್ಬೇಕು. ಇದಕ್ಕೆಲ್ಲ ಬೆಸ್ಟ್ ಪರಿಹಾರ ಅಂದ್ರೆ ಏನು ಅಂದ್ರೆ ಸ್ತೋತ್ರಗಳನ್ನ ಕೇಳೋದು. ದೇವ್ರ ಒಂದು ಇದ್ರಲ್ಲಿರೋದು ಏನಂದ್ರೆ, ಇವಾಗ ಯಾರಾದ್ರೂ ಒಬ್ರು ಏನಾದ್ರೂ ಒಂದು ಅಂದೇ ಬಿಡ್ತಾರೆ, ಒಂದು ವಿಷಯ ನಮ್ಗೆ ಇಷ್ಟ ಆಗಲ್ಲ, ಅದ್ ಬಂದ್ಬಿಡುತ್ತೆ. ಏನ್ ಮಾಡ್ತಾ ಇರ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಮೈಂಡ್ ಮಾತ್ರ ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಸೇಮ್ ಎಫೆಕ್ಟ್ ಆಗುತ್ತೆ ಅದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲದ ತಕ್ಕನು ಫ್ರೀ ಆಗಿ ಕೆಲಸ ಮಾಡ್ತಾ ಇರ್ರಿ, ಆದ್ರೆ ಮೈಂಡ್ ನ ಆ ಕಡೆ ವಾಲಿಸ್ಬೇಡಿ. ಆ ಕಡೆ ವಾಲಿದ್ರು ನೋ ಕಂಟ್ರೋಲ್ ಅಂತ ಅನ್ಕೊಂಡು ದೇವ್ರ ನಾಮ ಕೇಳ್ತಾ ಇರಿ, ದೇವ್ರದ್ದು ಒಳ್ಳೊಳ್ಳೆ ಸ್ಟೋರಿ ಕೇಳ್ತಾ ಇರಿ. ಫಿಲಮ್ ಅಲ್ಲೂ ಅಷ್ಟೇ, ಒಳ್ಳೊಳ್ಳೆ ಸಾಂಗ್ಸ್ ನ ಕೇಳ್ತಾ ಇರಿ. ಇಷ್ಟ ಆಗೋಂತ ಫಿಲಮ್ ಸಾಂಗ್, ಇಷ್ಟ ಆಗೋ ಒಳ್ಳೊಳ್ಳೇದ್ ಕೇಳಿ. ಈಗಿನ ಟ್ರೆಂಡಿಂಗ್ ಸಾಂಗ್ಸ್ ಯಾವ್ದು ಒಳ್ಳೇದಿಲ್ಲ, ಎಲ್ಲ ಬೇರೆ ಬೇರೆ ತರನೇ ಮೀನಿಂಗ್ ಲೆಸ್. ಹಳೆ ಕಾಲದ ಸಾಂಗ್ಸ್ ಚೆನ್ನಾಗಿದಾವೆ. ರಾಜ್ಕುಮಾರ್ ಸರ್ರಲ್ಲಂತೂ ತುಂಬಾ ಚೆನ್ನಾಗಿರೋ ಸಾಂಗ್ಸ್, ಮೀನಿಂಗ್ಫುಲ್ ಸಾಂಗ್ಸ್ ಇದಾವೆ, ಅಂತವನ್ನ ಕೇಳ್ಬೋದು. ಬಟ್ ಇವಾಗಿಂದು ಸಾಂಗ್ಸ್ ಅಷ್ಟು ಒಳ್ಳೇದಲ್ಲ. ಟಿವಿ ಸೀರಿಯಲ್ ಅಂತೂ ಯಾರಾದ್ರೂ ಆ ಫೀಲ್ಡ್ ಅಲ್ಲಿ ಇರೋರು ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಬೇಡಿ, ಅದಂತೂ ತುಂಬಾ ಕೆಟ್ಟದು. ನ್ಯೂಸ್ ಚಾನಲ್, ಟಿವಿನೇ ಕಂಪ್ಲೀಟ್ ಬಂದ್ ಮಾಡ್ಬಿಡಿ 9 ಮಂತ್ಸ್ ವರ್ಗೂ ಅಷ್ಟೇ. ಆಮೇಲೆ ನೀವು ನೋಡ್ಕೊಳ್ಳಿ, ಪರವಾಗಿಲ್ಲ. 9 ಮಂತ್ಸ್ ಆದ್ರೂ ಫುಲ್ ಕಂಪ್ಲೀಟ್ ಟಿವಿ ಬಂದ್ ಮಾಡ್ಬಿಟ್ಟು ದೇವ್ರ ನಾಮ, ದೇವ್ರ ಸ್ತೋತ್ರ, ನಿಮ್ಗೆ ಇಷ್ಟ ಬಂದಿದ್ ದೇವ್ರ ಜಪ ಅಂದ್ರೆ ಹಾಗೆ ಜ್ಞಾನದಲ್ಲಿ ಪೂಜೆ, ದೇವಸ್ಥಾನಕ್ಕೆ ಹೋಗೋದು. ಹತ್ರ ಇದ್ರೆ, ನಿಮಗೆ ಕಷ್ಟ ಆಗಂಗಿದ್ರೆ ಹೋಗ್ಬೇಡಿ. ಆ ರಶ್ ಅಲ್ಲೆಲ್ಲ ಹೋಗ್ಬೇಕು, ಅಷ್ಟು ದೂರ ಐತೆ, ಆ ತರ ಅಲ್ಲ. ನಿಮ್ ಮನೆ ಹತ್ರ ಇದ್ದು ನಿಮ್ಗೆ ಹೋಗಕ್ ಆಗುತ್ತೆ, ನಿಮ್ ಫೆಸಿಲಿಟಿ ಇದೆ ಅನ್ನೋದಾದ್ರೆ ಮಾತ್ರ. ಇಲ್ಲ ಅಂದ್ರೆ ಇನ್ನೊಂದ್ ಹೇಳ್ದಂಗೆ, ಮನೇನೆ ಫಸ್ಟ್ ನಮ್ಗೆ ಮಂತ್ರಾಲಯ. ಮನೇನ ದೇವಸ್ಥಾನವಾಗಿ ಇಟ್ಕೊಂಡಿರ್ತೀವಿ, ಅಲ್ಲೇ ನೀಟಾಗೆ
ಒಂದು ಹೂವು ಇಟ್ಟು ದೇವ್ರಿಗೆ ನೀಟಾಗಿ ಗಮ್ಮನಂಗೆ ಒಂದು ಬತ್ತಿ ಹಚ್ಚಿ ದೀಪ ಹಚ್ಚಿ ಕೈ ಮುಗಿದ್ಬಿಟ್ಟು ಒಂದು ಅರ್ಧ ಗಂಟೆ ಕುತ್ಕೊಂಡ್ರು ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಆ ಥರ ಕೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ವಿಷಯಗಳನ್ನ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಡಾಕ್ಟ್ರು ಏನಾದರೂ ಒಂದು ಹೇಳಿರ್ತಾರೆ, ಏನೋ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಇರೋರ್ಗೆ, ಇಲ್ದಲ್ಲಿರೋರ್ಗೆ ನಾರ್ಮಲ್ ಇದ್ರೆ ಹ್ಯಾಪಿ ಆಗಿರಿ. ಅದನ್ನ ಜಾಸ್ತಿ ತಲೆಗೆ ಹಚ್ಕೊಳಕ್ ಹೋಗ್ಬೇಡಿ. ಆಗುತ್ತೆ, ಏನಾಗಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ ಅನ್ನೋ ತರ ಮೈಂಡ್ ಸೆಟ್ ಮಾಡ್ಕೊಂಡು ಧೈರ್ಯವಾಗಿರಿ. ಫಸ್ಟ್ ಭಯ ಪಡಬಾರ್ದು. ನಾವು ಭಯ ಪಟ್ರೆ ಬೇಬಿನೂ ಅಷ್ಟೇ, ಅದು ಭಯವಾಗೇ ಹುಟ್ಟುತ್ತೆ. ನೋಡಿದ್ದಕ್ಕೆಲ್ಲ ಹುಟ್ಟಿದ್ಮೇಲೆ ಇಷ್ಟಿಷ್ಟಕ್ಕೂ ಭಯ ಪಡ್ತಾ ಇರುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿ, ಇದು ಒಂದು ಹೇಳ್ತೀನಿ. ಫಸ್ಟ್ ಮಕ್ಕಳು ಯಾವಾಗ್ಲೂ ಅವರು ಭಯ, ಸ್ವಲ್ಪ ಇಂಜರ್ಕೆ ಅದೇ ತರನೇ ಇರ್ತಾರೆ, ಅಷ್ಟು ಧೈರ್ಯವಾಗಿರಲ್ಲ. ಯಾಕೆಂದ್ರೆ ಮದ್ವೆ ಆಗಿ ಹೋದ್ಮೇಲೆ ಫಸ್ಟ್ ನಾವು ಆ ಮನೇಲಿ ಇರ್ತೀವಿ. ಫಸ್ಟ್ ಪಾಪು ಆದಾಗ ಅವಾಗ ನಾವಿನ್ನೂ ಅಲ್ಲಿಗೆ ಅಷ್ಟು ಅಡ್ಜಸ್ಟ್ ಆಗಿರ್ತೀವಿ. ಆದ್ರೂ ನಾವು ಅಷ್ಟು ಮಾತಾಡಲ್ಲ, ಯಾರಾದ್ರೂ ಏನಾದ್ರು ಅಂದ್ರೂ ಅದೇ ತರ ಇರ್ತೀವಿ. ಅದೇ ಎರಡನೇ ಅಷ್ಟರಲ್ಲಿ ನಾವು ಫುಲ್ಲು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಏನಾದ್ರು ಅಂದ್ರೆ ಹಿಂದಿರಿಕೊಂಡು ಅನ್ನೋದು, ಗಂಡನ ಜೊತೆನಾಗಿರ್ಬೋದು, ಎಲ್ಲರ ಜೊತೆನೂ ಅಷ್ಟೇ ಮಾತಾಡಕ್ಕೆ ಅವಾಗ ಸ್ಟಾರ್ಟ್ ಮಾಡಿರ್ತೀವಿ. ಅದಕ್ಕೆ ಎರಡನೇ ಮಕ್ಕಳು ತುಂಬಾ ಚುರುಕಾಗಿರ್ತಾರೆ, ತುಂಬಾ ಮಾತಾಡ್ತಾರೆ, ತುಂಬಾ ಧೈರ್ಯವಾಗಿರ್ತಾರೆ. ಮೊದಲನೇ ಮಕ್ಕಳು ತುಂಬಾ ಹೆದರ್ಕೊಂತಾರೆ. ನಾನು ಅನಿಶಂದ್ರಲ್ಲಿ ನೋಡಿದೀನಿ, ಅವ್ನು ಸೇಮ್ ನನಗೇನೆ. ಒಂದ್ ಚಿಕ್ಕ ಪಲ್ಲಿ ಬಂದ್ರು, ಒಂದ್ ಚಿಕ್ಕ ಜಿರಳೆ ಬಂದ್ರು ಹೆದರ್ಕೊಂತಾನೆ. ಪಲ್ಲಿ ಅಂದ್ರೆ ಹೆದರ್ಕೊಂತಾನೆ. ನಂಗೆ ಪಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಯ್ತು. ತುಂಬಾ ಹೆದರ್ಕೊಂತಿದ್ದೆ ನಾನು ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ. ಧೈರ್ಯನೇ ಇರ್ಲಿಲ್ಲ ನನ್ಗೆ. ಅನ್ಸ್ತು, ಅಯ್ಯೋ ಅವಾಗ್ಲೂ ಇದೆಲ್ಲ ಎಲ್ಲಿ ಸಿಕ್ಲೇ ಇಲ್ಲ, ಇದ್ರ ಬಗ್ಗೆ ನನ್ಗೆ ಗೊತ್ತೇ ಇಲ್ವಲ್ಲಪ್ಪ ಅಂತ. ಅವಾಗ ಇರ್ಲಿಲ್ಲ ಅಷ್ಟು. ಈಗ ಸ್ವಲ್ಪ ಗೊತ್ತಾಗಿದೆ. ಕ್ಲಾಸಸ್ ಎಲ್ಲ ತಗೊಂತಾರೆ. ನಿಮ್ಗೆ ಇಷ್ಟ ಆಗಿ ಒಳ್ಳೆಯವರು ಆಲ್ರೆಡಿ ತಗೊಂಡು ಜಾಯ್ನ್ ಆಗಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ನೀವು ಜಾಯ್ನ್ ಆಗಿ, ಪರವಾಗಿಲ್ಲ. ಬುಕ್ ಸಿಗುತ್ತೆ ಅಮೆಝಾನ್ ಅಲ್ಲಿ, ಬುಕ್ ತಗೊಂಡು ಓದ್ಕೊಳ್ಳಿ. ಇನ್ನ ಒಳ್ಳೊಳ್ಳೆ ಬುಕ್ಕು, ನಿಮ್ಗೆ ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಸ್ಟೋರಿ ಬುಕ್ಸ್ ಓದಿ. ಇನ್ನ ಈ ವಿಡಿಯೋ ಹೇಗನ್ಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ವಿಷಯ ಜೊತೆನೆ ನಾನು ನಿಮ್ ಜೊತೆ ಮಾತಾಡ್ತೀನಿ, ಒಳ್ಳೆ ವಿಷಯದ ಬಗ್ಗೆ. ಬರೀ ಇದು ಪ್ರೆಗ್ನೆಂಟ್ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಅಂತಲ್ಲ, ನಾರ್ಮಲ್ ಆಗಿರೋರ್ಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ನಾವು ನಮ್ಮ ಲೈಫಲ್ಲಿ ಅಷ್ಟೇ ಆಡಿದ್ದು ಕೇಳಿದ್ದು ಏನೇ ಬಂದ್ರು ಎಲ್ಲ ಬಿಟ್ಟಾಕ್ಬಿಟ್ಟು ನನ್ಗಲ್ಲ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಕೃಷ್ಣಂಗೆ ವಹಿಸ್ಬಿಟ್ಟು, ಸರಿ ತಪ್ಪು ಏನು ಅಂತ ಗೊತ್ತಿರುತ್ತೆ, ಒಟ್ನಲ್ಲಿ ನಾವು ನಿಯತ್ತಾಗಿರ್ಬೇಕು ಅಷ್ಟೇ. ಒಳ್ಳೆ ಕೆಲಸ ಮಾಡ್ಬೇಕು. ನಮ್ಮಿಂದ ಒಬ್ರಿಗೆ ಅನ್ಯಾಯ ಆಗ್ಬಾರ್ದು, ಒಬ್ರಿಗೆ ಮೋಸ ಆಗ್ಬಾರ್ದು. ಅದಷ್ಟೇ ಅದು ನನ್ನ ಥಾಟು. ಇನ್ನ ನಮ್ಮ ಬಗ್ಗೆ ಅವ್ರು ಏನೇ ಮಾತಾಡ್ಕೊಂಡ್ರು ಅದು ಅವ್ರಿಗೆ ಬಿಟ್ಬಿಡ್ಬೇಕು. ನಾವು ಧೈರ್ಯವಾಗಿರ್ಬೇಕು. ಇದರಿಂದ ನಾನ್ ಕಲ್ತಿದ್ದು. ಬಸ್ರಿ ಅವ್ರಿಗೆ ಮಾತ್ರನೇ ಈ ಮೈಂಡ್ ಸೆಟ್ ಅಲ್ಲ, ನಮಗೂ ಇರ್ಬೇಕು ಅನ್ನೋದನ್ನ ನಾನ್ ಕಲ್ತ್ಕೊಂಡು ನಾನು ಅಳವಡಿಸ್ಕೊಂತಾ ಇದ್ದೀನಿ. ಸೇಮ್ ನೀವು ಅದೇ ಮಾಡಿ. ಪ್ರೆಗ್ನೆಂಟ್ ಇರ್ತಲೇ ಇರ್ಲಿ, ನಾರ್ಮಲ್ ಆಗಿ ಅದೇ ತರ ಫಾಲೋ ಮಾಡ್ಕೊಂಡು 21 ದಿನ, ಅದೊಂದು ಸರ್ಕಲ್ ಅಂತೆ, ಒಂದ್ ಮಂಡಲ ಅಂತಾರೆ. 21 ದಿನ, 30 ದಿನ, 40 ದಿನ ಈ ತರ ಹೇಳ್ತಾರೆ ನೋಡಿ. ಟ್ಯಾಬ್ಲೆಟ್ಸ್ ತಗೊಳಕ್ಕೂ ಅಷ್ಟೇ, ಒಂದೇನಾದ್ರು ಫಾಲೋ ಮಾಡಕ್ಕೂ ಅಷ್ಟೇ. 21 ದಿನ ರೂಲ್ಸ್ ನ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನ್ ಅನ್ಸ್ತು ಅಂತ ನನಗೆ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.